ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಒಂದು ವಿಡಿಯೋದಲ್ಲಿ SLC ಕನ್ನಡ ವಿಷಯದ FA1 ಎಕ್ಸಾಮ್ಗೆ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ FA1 ಎಕ್ಸಾಮ್ ರಿಪೀಟ್ ಆಗ್ಬೋದು. ಯಾಕೆಂದರೆ ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ, ನಿಮ್ಮ ಎಕ್ಸಾಮ್ಗೆ ಖಂಡಿತ ಇವು ಹೆಲ್ಪ್ ಆಗ್ತವೆ. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕಡೆ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು 10th SLC ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಫಿಕ್ಸ್ ಇರುವಂಥ ಪ್ರಶ್ನೆಗಳು, ಒಟ್ಟಿನಲ್ಲಿ ಎಲ್ಲ PDF-ಗಳನ್ನು, ಕ್ವಶನ್ ಪೇಪರ್ಗಳನ್ನ ಇದೊಂದು ಚಾನಲ್ ಆಗ್ತಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ 10th ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ರೂಪನಾಥಕ ಮೌಲ್ಯಮಾಪನ 1ನೇ ಸಾಧನ ಪರೀಕ್ಷೆ ಮಾದರಿ ಉತ್ತರಗಳು. ಅಂಕಗಳು 20, ಸಮಯ 45 ನಿಮಿಷ. ತರಗತಿ 10ನೇ ತರಗತಿ, ಪ್ರಥಮ ವಾರ್ಷಿಕ ಕನ್ನಡ. 1ನೇ ಮೇಲೆ ನಿಮಗೆ 2 ಬಹುವಚನ ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ನೋಡಿ, ನಿಮಗೆ ಗ್ರಾಮರ್ ಕೂಡ ಕೇಳ್ತಾರೆ, ವ್ಯಾಕರಣ ಭಾಗ. 1ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಕೇಳಿದ್ದಾರೆ. ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಏನಾಗಿರ್ತವೆ ನಿಮಗೆಲ್ಲ ಗೊತ್ತೇ ಇದೆ. ಆಪ್ಷನ್ ಬಿ ಮಹಾಪ್ರಾಣಾಕ್ಷರವಾಗಿರ್ತವೆ. ನಮಗೆ ಅಲ್ಪ ಅಂತ ಗೊತ್ತಿದೆ, ಮಹಾಪ್ರಾಣ ಅಂತ ಗೊತ್ತಿವೆ. ನೋಡಿ, ಖಗೆ ವ್ಯತ್ಯಾಸ ಇದೆಯಲ್ವಾ? ಇಲ್ಲಿ ದೊಡ್ಡ ಕ ಅನ್ನೋದು ಮಹಾಪ್ರಾಣಾಕ್ಷರ, ಮತ್ತು ಸಣ್ಣ ಗ ಮತ್ತು ದೊಡ್ಡ ಗ ಕೂಡ ಒಂದು ಮಹಾಪ್ರಾಣಾಕ್ಷರ. ಕ ಗ ಯ ಅಂತವೆಲ್ಲ ಅಲ್ಲಿ ದೊಡ್ಡ ಕ ಮತ್ತು ದೊಡ್ಡ ಗ ಇವೆರಡು ಕೂಡ ಮಹಾಪ್ರಾಣಾಕ್ಷರಗಳು. ಅರ್ಥ ಆಯ್ತು ಅನ್ಕೋತೀನಿ. 2 ಮತ್ತು 4ನೇ ಅಕ್ಷರ ಮಹಾಪ್ರಾಣಾಕ್ಷರ ಆಗಿರ್ತವೆ. ಇನ್ನು ಪ್ರಶ್ನೆ 2, ತೃತೀಯ ವಿಭಕ್ತಿಯ ಕಾರಕರ್ತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಕಾರಕರ್ತ ಕೇಳಿದ್ದಾರೆ. ಅರ್ಥ ಆಯ್ತು? ವಿಭಕ್ತಿ ಕೇಳಿಲ್ಲ, ಅವರು ಕಾರಕರ್ತ ಕೇಳಿದ್ದಾರೆ. ಯಾವುದಾಗ್ತದೆ? ಆಪ್ಷನ್ ಡಿ ಕರ್ಣಾರ್ಥ ಸರಿಯಾದ ಉತ್ತರ. ಸಂಪ್ರದಾನ ಆಗೋದಿಲ್ಲ. ಆಪ್ಷನ್ ಡಿ ಕರ್ಣಾರ್ಥ ಆಗ್ತದೆ. ಅದೇ ರೀತಿ ನಮಗೆ ಸಂಪ್ರದಾನ ಕೇಳ್ಬೋದು, ಅಪಾದಾನ ಕೇಳ್ಬೋದು, ಕರ್ತಾರ್ಥ ಕೇಳ್ಬೋದು. ಇನ್ನು ಮೊದಲೆರಡು ಪದಗಳು ಸಮಾನಂತೆ 3ನೇ ಪದಕ್ಕೆ ಸರಿಯಾದ 4ನೇ ಪದ ಬರೆಯಿರಿ. 1 ಅಂಕಕ್ಕೆ 1 ಕ್ವಶನ್ನು. ನೋಡಿ, ಪ್ರಶ್ನೆ 3, ನದಿ ರೂಢನಾಮ ಅಂದರೆ ವಿಜ್ಞಾನಿ ಆಗ್ಬೋದು, ಅನ್ವರ್ಥನಾಮ. ಅದೇ ರೀತಿ ಅಂಕಿತನಾಮ ಕೇಳ್ಬೋದು, ನೋಡ್ಕೊಳ್ಳಿ. ನದಿ ರೂಢನಾಮ, ವಿಜ್ಞಾನಿ ಅನ್ನೋದು ಅನ್ವರ್ಥ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 1 ಅಂಕದಲ್ಲಿ ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳು, ಟೋಟಲಾಗಿ 3 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 4, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 5, ಹುಲಿಗೆ ಪರಿಮಾಣ ಹೊಂದವಾಗಲು ಕಾರಣವೇನು? ಉತ್ತರ, ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 6, ಹಾಲುಗಲ್ಲದ ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ? ಉತ್ತರ, ಹಾಲುಗಲ್ಲದ ಪುಟ್ಟಪೂರಿ ಮುಸುರೆ ತುಕ್ಕುತ್ತಿದ್ದಾಳೆ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 3, 4 ಅಂಕದಲ್ಲಿ ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ, ಡೈರೆಕ್ಟಾಗಿ ನಿಮಗೆ ಇವೇ ಕ್ವಶನ್ ರಿಪೀಟ್ ಆಗ್ಬೋದು ಅಥವಾ ರಿಪೀಟ್ ಆಗದೇ ಇರ್ಬೋದು. ಡೋಂಟ್ ವರಿ, ನಿಮಗೆ ಏನು ಮಾಡ್ತೀನಿ ನಾನು, ಕನ್ನಡ ವಿಷಯ ಆಗಿರ್ಬೋದು, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳ ಮೇಲೆ 2-3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. 3 ಸೆಟ್ ಚೆನ್ನಾಗಿ ನೋಡ್ಕೊಳ್ಳಿ, ಅಥವಾ 2 ಸೆಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಏನಾಗ್ತದೆ, ಇವೇ ಕ್ವಶನ್ ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅದರಿಂದ 2-3 ಸೆಟ್ಟು ಚೆನ್ನಾಗಿ ಹಾಕ್ತೀನಿ. ಚೆನ್ನಾಗಿ ಓದ್ಕೊಂಡೋಗಿ ರಿಪೀಟ್ ಆಗ್ತವೆ. ಇನ್ನು 25, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಉತ್ತರ, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರಣವರೆನ್ನರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗರವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಪ್ರಶ್ನೆ 8, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ,
ತರತಮ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮೇಘ ಮಂಡಲ ಸಮಬಣ್ಣದಲ್ಲಿ ಹಕ್ಕಿಯು ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಹಾಗೆ ಮುಗಿಲಿಗೆ ರೆಕ್ಕೆಗಳನ್ನು ಬೀಸುತ್ತಾ ಹಾರುತ್ತದೆ. ಈ ಹಕ್ಕಿಯು ನಕ್ಷತ್ರ ಮಾಲೆಯನ್ನು ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ತನ್ನ ಕಣ್ಣುಗಳಾಗಿ ಮಾಡಿಕೊಂಡಿದೆ. ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕಾಲು ಎಂಬ ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದದ್ದು ಎಂದು ಕವಿ ವರ್ಣಿಸಿದ್ದಾರೆ. ಅದಾದಮೇಲೆ ಕವಿ ಪರಿಚಯ ಕೇಳಿದ್ದಾರೆ ನೋಡಿ. ಕೆಳಗಿನ ಕವಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದರೆ, ಯಾಕೆಂದರೆ ನಮಗೆ ಕೇವಲ ಎಫ್.ಎ. ಎಕ್ಸಾಮು 20 ಮಾರ್ಕ್ಸ್ ಇರೋದ್ರಿಂದ ನಿಮಗೆ 2 ಮಾರ್ಕ್ಸಿಗೆ ಅಷ್ಟೇ ಕೊಡ್ತಾರೆ. ಯಾವ್ದು ಕೇಳಿದಾರೆ ನೋಡಿ. 9ನೇದು ಎ.ಎನ್. ಮೂರ್ತಿರಾವ್ ಅವ್ರ ಬಗ್ಗೆ ಕೇಳಿದ್ದಾರೆ. ಅರ್ಥ ಆಯ್ತಾ? ತುಂಬ ಏನಿಲ್ಲ, ಕವಿಗಳ ಹೆಸರು ನೋಡ್ಕೊಳ್ಳಿ, ತಂದೆ ತಾಯಿ ಹೆಸರು ನೋಡ್ಕೊಳ್ಳಿ, ತುಂಬ ಏನಿಲ್ಲ, ಸ್ಥಳ ನೋಡ್ಕೊಳ್ಳಿ, ಕಾಲ ನೋಡ್ಕೊಳ್ಳಿ, ಕೃತಿಗಳನ್ನ ಮತ್ತು ಪ್ರಶಸ್ತಿಗಳನ್ನ ನೋಡ್ಕೊಳ್ಳಿ. ಇಷ್ಟು ನೋಡ್ಕೊಂಡ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸನ್ನ ಕೊಡ್ತಾರೆ. ನೋಡಿ, ಇವ್ರ ಬಗ್ಗೆ ನೋಡ್ಕೊಳ್ಳಿ. ಎ.ಎನ್. ಮೂರ್ತಿರಾವ್ ಪೂರ್ತಿ ನೋಡ್ಕೊಳ್ಳಿ. ನಿಮಗೆ ಸಿಲೆಬಸ್ ಎಷ್ಟು ಮುಗಿದಿದೆ ಕನ್ನಡ ವಿಷಯದಕ್ಕೆ ಎಫ್.ಎ. ಎಕ್ಸಾಮ್ಗೆ ಅಷ್ಟು ಕವಿಗಳು ನೋಡ್ಕೊಳ್ಳಿ. ಎ.ಎನ್. ಮೂರ್ತಿರಾವ್ ಅವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳ್ನಲ್ಲಿ ಜನಿಸಿದರು. ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಆಧುನಿಕ ಕನ್ನಡ ಪ್ರಮುಖ ಗದ್ಯ ಬರೆಹಗಾರರಾದ ಇವರು ಪ್ರಬಂಧಕಾರರಾಗಿ ಪ್ರಸಿದ್ಧರಾಗಿದ್ದಾರೆ. ಶ್ರೀಯುತರ ಪ್ರಮುಖ ಸಾಹಿತ್ಯ ಕೃತಿಗಳು ಹಗಲುಗನಸುಗಳು, ಅಲಿವಮ್ಮನ, ಅಪರವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಚಿತ್ರಗಳು ಪತ್ರಗಳು, ಪೂರ್ವ ಸೂರ್ಯಗಳೊಡನೆ, ಚಂಡಮಾರುತ, ದೇವರು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿಗೆ ಗೌರವ ಡಿ.ಎಲ್. ಪ್ರಶಸ್ತಿಗಳು ಲಭಿಸಿದೆ. ಅದಾದಮೇಲೆ ಸಂದರ್ಭ ಸಹಿತ ಸ್ವರಾಸ್ಯವನ್ನು ಬರೆಯಿರಿ. ಸಂದರ್ಭ ನೋಡಿ, 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಒಂದೇ ಪ್ರಶ್ನೆ. 10ನೇ ಪ್ರಶ್ನೆ, ಸಾರ್ವಭೌಮರ ನೆತ್ತಿಯ ಕುಕ್ಕೆ. ಆಯ್ಕೆ: ಪ್ರಸ್ತುತ ಸಾಲನ್ನು ದ. ರಾ. ಬೇಂದ್ರೆಯವರು ವಿರಚಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೀವು ಅದನ್ನ ವಾಕ್ಯವನ್ನು ಬರೆದು ಕವಿ ಹೆಸರು ಬರೀಬೇಕು, ಮತ್ತು ಕೃತಿಯನ್ನು ಬರೀಬೇಕು, ಆಮೇಲೆ ಪದ್ಯದ ಹೆಸರು ಬರೀಬೇಕು. ಸಂದರ್ಭ ನೋಡಿ, ಕವಿ ದ. ರಾ. ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ, ಕಾಲ ಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜ ಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿ ಅವುಗಳ ಪ್ರಗತಿ ಮತ್ತು ವಿನಾಶಕ್ಕೆ ಕಾರಣವಾಗಿದೆ. ಅಲ್ಲದೆ ಗತಕಾಲದ ಭೂಮಂಡಲದ ಮೇಲೆ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂದು ಹೇಳುವಾಗ ಈ ಮಾತು ಬಂದಿದೆ. ಇನ್ನು ಸ್ವರಾಸ್ಯ ಅಂತ ಬಂದಾಗ ನೋಡಿ, ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ ಎಂಬುದು ಈ ಮಾತಿನಲ್ಲಿ ಸ್ವರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕೇಳಿದರೆ ನೋಡಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯೋಗನ, ಬರಡಾಗಿರುವ ಕಾಡು ಮೇಡಗಳು ವಸಂತವಾಗದ ಮುಟ್ಟೋಣ. ನೋಡಿ, ಸಂಕಲ್ಪಗೀತೆ ಯಾವ್ದು ನೋಡಿ, ಇದು ಒಟ್ಟಿನಲ್ಲಿ ಪೂರ್ತಿ ಪೈಮ್ ನೋಡ್ಕೊಳ್ಳಿ. 2 ಮಾರ್ಕ್ಸಿಗೆ ಕೇಳಿದಾರೆ ನೋಡಿ. ಯಾಕಂದರೆ 70 ಮಾರ್ಕ್ಸಿಗೆ ಮಾತ್ರ. ಆದರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ, ಎಸ್.ಎ. ಎಕ್ಸಾಮಲ್ಲಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 4 ಸಾಲು ಮಾತ್ರ ಮತ್ತೆ ಪೂರ್ತಿ ಪೈಮ್ ನೋಡ್ಕೊಳ್ಳಿ, ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ 4 ಸಾಲನ್ನ ಕೇಳ್ತಾರೆ. ಇನ್ನು ಕೊಟ್ಟಿರೋ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. 2 ಮಾರ್ಕ್ಸಿಗೆ ಕೇಳಿದಾರೆ ನೋಡಿ. ಯಾವ್ದು ಕೇಳಿದಾರೆ? ಸಂಕಲ್ಪಗೀತೆ ಕೇಳಿದಾರೆ ನೋಡಿ. ಮೊದಲು ಆಯ್ಕೆ ಬರೀರಿ. ಈ ವಾಕ್ಯವನ್ನು ಕವಿ ಜಿ.ಎಸ್. ಶಿವರುದ್ರಪ್ಪ ಅವರು ರಚಿಸಿರುವ ಎದೆತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದು ಸಂಕಲ್ಪಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇದು ಸಂಕಲ್ಪಗೀತೆ ಮೇಲೆ ಕೂಡ ಅದೇ ಪದ್ಯ ಕೇಳಿದಾರೆ ನೋಡಿ. ಇನ್ನು ಸಾರಾಂಶ ನೋಡಿ. ಜನರಲ್ಲಿ ಇದು ನಾನಾ ಕಾರಣಗಳಿಗಾಗಿ ನಂಬಿಕೆ, ವಿಶ್ವಾಸ ಹೊಂದಿ ಬಾಳುವ ಗುಣ ಮುಂತಾದ ಸುಖಭಾವದ ಸ್ತಂಭಗಳೇ ಬಿದ್ದು ಹೋಗಿವೆ. ಹೀಗಾಗಿ ಚೆನ್ನಾಗಿ ಬದುಕುತ್ತೇವೆ ಎಂಬ ಭರವಸೆ ಹೊರಟು ಹೋಗುತ್ತಿದೆ. ಆದ್ದರಿಂದ ನಂಬಿಕೆ, ವಿಶ್ವಾಸ, ಪ್ರೀತಿ, ಸ್ನೇಹಗಳೆಂಬ ಆಧಾರ ಸ್ತಂಭಗಳನ್ನು ಮತ್ತೆ ಮೇಲೆ ಬೀಸಿ ಮನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವ ಹೊಸ ಭರವಸೆಗಳನ್ನು ಕಟ್ಟೋಣ. ಭಾಷೆ, ಜಾತಿ, ಮತ, ಧರ್ಮಗಳಲ್ಲಿ ಭೇದ ಭಾವಗಳಿಂದ ಜನರಲ್ಲಿ ಅಸಮಾನತೆ, ಅಪನಂಬಿಕೆ, ಅಸ್ಪೃಶ್ಯತೆ ಮೊದಲಾದ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ. ಅವನ್ನು ಸಮಾನತೆ, ಸ್ನೇಹ, ಪ್ರೀತಿ, ಒಳ್ಳೆಯ ಚಿಂತನೆಗಳ ಮೂಲಕ ಮನುಜರ ನಡುವಿನ ಅಡ್ಡಗೋಡೆಗಳನ್ನು ಕೆಡವಿ ಪರಸ್ಪರ ನಂಬಿಕೆ ಮೂಡಿಸುವ ಸಹಬಾಳ್ವೆಗೆ ಸೇತುವೆಯಾಗುವ ಸಂಕಲ್ಪ ತೊಡಬೇಕೆಂದು ಕವಿ ಜಿ.ಎಸ್. ಶಿವರುದ್ರಪ್ಪ ಅವರು ಆಶಿಸುತ್ತಾರೆ. ಮೌಲ್ಯ ಬರೀಲೇಬೇಕು. ನಿಮಗೆ ಮೌಲ್ಯ ಕೇಳ್ತಾರೆ, ಅಂದರೆ ನೀವು ಅವ್ರು ಕೇಳೋದಿಲ್ಲ, ನೀವು ಬರೀಬೇಕು. ಯಾಕಂದರೆ ಮೌಲ್ಯಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಎಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಬದುಕಬೇಕು ಎಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯ ತಿಳಿಸುತ್ತೆ. ಒಂದೇ ಸಾಲು, ತುಂಬ ಇಲ್ಲ, 1 ಸಾಲನ್ನ ಬರೀರಿ. ಒಂದು ಮೌಲ್ಯ ಬರೀಬೇಕು. ಅದರಲ್ಲಿ ಏನು ಮೌಲ್ಯ ಇದೆ ಬರೀರಿ. ಇನ್ನು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಬರೀರಿ. 2 ಮಾರ್ಕ್ಸಿಗೆ ಕೇಳಿದರೆ ಗಾದೆ ಮಾತು
ಯಾರು ಕೊಟ್ಟಿದ್ದಾರೆ ಒಂದನ್ನು ಬರೀಬೇಕು. ತಾಳಿದವನು ಬಾಳಿಯನು ಮತ್ತು ಮನಸ್ಸಿದ್ದರೆ ಮಾರ್ಗ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಅಥವಾ ನಿಮಗೆ ಸ್ವಂತ ಗೊತ್ತಿರಿ ಬರಿಬೋದು. ಅದೇನು ಅಷ್ಟೊಂದು ಟಫ್ ಇಲ್ಲ. ನಿಮಗೆ ಯಾವೊಂದು ಗಾದೆ ಮಾತು ಏನು ಗೊತ್ತಿದ್ದು ಬರೀರಿ ಸಾಕು. ನೋಡಿ, ಯಾವುದೇ ಗಾದೆ ಬರೀರಿ ಈ ಒಂದು ವಾಕ್ಯನ ಬರೀಬೇಕು. ಯಾವ ವಾಕ್ಯ ಅದು? ಗಾದೆ ಮಾತುಗಳು ಹಿರಿಯರ ಜೀವನದ ಅನುಭವದ ನುಡಿಗಳಾಗಿವೆ. ವೇದ ಸುಳ್ಳಾಗಾದರೂ ಗಾದೆ ಮಾತುಗಳು ಸುಳ್ಳಾಗದು. ಅಂದರೆ ಏನು? ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಗಾದೆ ಮಾತಿದೆಯಲ್ಲ, ಅದೇ ರೀತಿ ಅದು. ವೇದ ಸುಳ್ಳಾದರೂ ಗಾದೆ ಮಾತುಗಳು ಸುಳ್ಳಾಗೋದು ಎಂಬ ನುಡಿ ಸಾರ್ವಕಾಲಿಕ ಸತ್ಯ ಶ್ರೇಷ್ಠವಾದುದು. ಅಂಥ ಗಾದೆ ಮಾತುಗಳಲ್ಲಿ ತಾಳಿದವನು ಬಾಳೆಯನ್ನು ಕೂಡ ಒಂದಾಗಿದೆ. ಇದೇ ರೀತಿ ನೀವು ಬರೀಬೇಕಾಗ್ತದೆ. ನಿಮ್ಗೆ ಬೇಕನ್ನೋರು ಓದ್ಕೊಳ್ಳಿ, ಅಥವಾ ನೀವು ಸ್ವಂತ ಬರಿಬೋದು. ನೀವೆಲ್ಲ ಕಲ್ತಿರ್ತೀರ. ಇಷ್ಟಾದರೆ ನಿಮ್ಮ ಒಂದು ಕ್ವಶನ್ ಪೇಪರ್ ಮುಗಿತಾ ಇದೆ ನೋಡಿ, ಎಷ್ಟೇ ನೋಡಿ. FP1 ಎಕ್ಸಾಮ್ ಅಷ್ಟೊಂದು ಕ್ವಶನ್ ಇರೋದಿಲ್ಲ, ಯಾಕಂದರೆ ಕೇವಲ 20 ಮಾರ್ಕ್ಸು. ಆದರೆ ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು ನೀವು. ಕೇವಲ ಎಷ್ಟೇ ಅಂತ ಓದೋಕೋಬೇಡಿ. ಇನ್ನೂ ಹಾಕ್ತೀನಿ ನಾನು ನಿಮಗೆ ಕನ್ನಡ ವಿಷಯದ ಮೇಲೆ ಇನ್ನೂ ಕೂಡ ಒಂದು 2 ಸೆಟ್ ಹಾಕ್ತೀನಿ ಕ್ವಶನ್ ಪೇಪರು, ನೋಡ್ಕೊಳ್ಳಿ. ನಿಮ್ಮ ಟ್ರೂ ಸಿಕ್ ಎಜುಕೇಷನ್ ಮತ್ತು ಟ್ರೂ ಸಿಕ್ ಆಫೀಸಲ್ಲಿ 2 ಚಾನಲ್ ಹಾಕಿರ್ತೀವಿ, ನೋಡ್ಕೊಳ್ಳಿ. ನಿಮಗೆ ಏನೇ ಡೌಟಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಮತ್ತು ಕಮೆಂಟ್ ಹಾಕಿ ನಿಮಗೆ ಯಾವ ವಿಷಯಗಳು ಬೇಕು ಅಂತ, ಯಾವ ವಿಷಯದ ಕ್ವಶನ್ ಬೇಕು, ಯಾವ ವಿಷಯದ ಯಾವ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ. ಆದಷ್ಟು ಬೇಗ ನಾವು ಹಾಕ್ತೀವಿ, ಓಕೆನಾ? ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.